ಆ ರೀತಿ ಒಂದು ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ವ್ಯಕ್ತಿ ಅಂತ ಹೇಳಿದ್ರೆ ಅದು ಚರಂತಿ ಮಠ ಅಂತ ಹೇಳಿ ನಾನು ಮತ್ತೆ ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಆದರೆ ಈ ಊರಲ್ಲಿ ಏನಿದೆ, ಶುಗರ್ ಫ್ಯಾಕ್ಟ್ರಿಗಳು, ನೀವು ಕಬ್ಬನ್ನು ಬೆಳಿತೀರಿ, ನಿಮಗೆ ಒಳ್ಳೆ ಶಿಕ್ಷಣ ಬೇಕು ಅಂತಂದ್ರೆ ಬಾಗಲಕೋಟೆ ಅಂತ ಜಿಲ್ಲೆಯಲ್ಲಿ ಒಂದು ಇಲ್ವಾ? ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆ ಬಾಗಿಲಲ್ಲೇ ಎಲಿಮೆಂಟ್ರಿಯಿಂದ ಮೆಡಿಕಲ್ ವರ್ಗು ಓದೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದ್ರೆ ಅದಕ್ಕೆ ಚರಂತಿ ಮಠ ದೊಡ್ಡ ಕೊಡುಗೆ ಇದೆಯಲ್ವಾ? ಆ ವ್ಯಕ್ತಿನೇ ಗೆಲ್ಸ್ಬೇಕಾ ಬೇಡವಾ? ನೀವೇ ಯೋಚನೆ ಮಾಡಿ ಬಂಧುಗಳೇ. ನಮ್ಮಲ್ಲಿ ಎಲ್ಲೇ ಹೋದ್ರೂ ಕೂಡ ಹೆಂಗಸರಿಗೆಲ್ಲ 2,000 ರೂಪಾಯಿ ಕೊಟ್ಟಿದ್ದೀವಿ, 2,000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ 2023ವರೆಗೂ ಇರಬೇಕಾದ್ರೆ ಈ ರಾಜ್ಯದಲ್ಲಿ ಬಜೆಟ್ ಮಂಡಿಸಬೇಕಾದ್ರೆ ಮದ್ಯ ಮಾರಾಟದಿಂದ ಬರುವಂತ ಆದಾಯ ಎಷ್ಟು ಅಂತ ನಮ್ಮಲ್ಲಿ ಲೆಕ್ಕ ಹಾಕ್ತಿದ್ರು ಅಂದ್ರೆ 15,000 ಕೋಟಿ ರೂಪಾಯಿ ಲೆಕ್ಕ ಹಾಕ್ತಿದ್ರು. ಅರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜಕೀಯವೇ ಮುಗಿದೋಗಿತ್ತು, ರಾಜಕಾರಣವೇ ಮುಗಿದೋಗಿತ್ತು. ಆದರೆ ಕಳೆದ ಬಾರಿ ಇದೇ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಕ್ಷೇತ್ರದ ಮತದಾರರು ಒಂದು ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟರಲ್ಲ. ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟರಲ್ಲ. ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳಾಗಿ 3 ವರ್ಷಗಳಾಗಿದೆ. ಮತ್ತೆ ಈ ಬಾರಿ ತಮಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಗೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ಮತ್ತು ದಾವಣಗೆರೆಯಲ್ಲೂ ನಮ್ದು ಭಾಳಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದ ಎರಡೂ ಕಡೆ ಅವ್ರು ಸೋಲ್ತಾರೆ ಅನ್ನುವಂಥದ್ದು ಸಲುವಾಗಿ 5 ದಿವಸ ಬಂದಿದ್ದಾರೆ. ಅದು ಇಷ್ಟೇ ಆಗ್ತಾ ಇರೋದು. ಅವ್ರ ಹಣಬಲ, ತೋಳ್ಬಲ, ಅಧಿಕಾರ ಬಲದಿಂದ ಅವ್ರು ಚುನಾವಣೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನಮಗೂ ಅನುಭವ ಇದೆ, ದುಡ್ಡಿನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇವತ್ತು ಇಷ್ಟೇ ಆಗುವಂಥದ್ದು ಸಿದ್ದರಾಮಯ್ಯನವರ ನೋಟು, ಚರಂತಿ ಮಟ್ಟಿಗೆ ಓಟು ಇಷ್ಟಪ್ಪ ಇದಂತಾಗುತ್ತೆ. ನಾವೆಲ್ಲರೂ ಹೇಳ್ಬಿಟ್ಟಿದ್ದೀವಿ, ಅವ್ರು ಏನು ಕೊಡ್ತಾರೆ ಅದನ್ನೆಲ್ಲ ಇಸ್ಕೊಳ್ರಿ, ಅವ್ರ ಓಟ್ ಮಾತ್ರ ಕಮಲ್ದಾಗ ಹಾಕ್ರಿ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ.